ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋದು ರೆಸಿಪಿನ ಹೇಳ್ಕೊಡ್ತೀನಿ. ಅದೇ ಮೋಮೋಸು. ಬೀದಿ ಬದಿಯಲ್ಲೆಲ್ಲ ಸಿಗುತ್ತೆ ಮತ್ತು ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತೆ ಅಲ್ವಾ? ಆ ಥರದ್ದು ಮೋಮೋಸ್ನ ಮಾಡೋದು ನಾನು ಇವತ್ತು ತೋರಿಸ್ತಿದ್ದೀನಿ. ಟ್ರಸ್ಟ್ ಮಿ ಫ್ರೆಂಡ್ಸ್, ನಿಮಗೆ ರೆಸ್ಟೋರೆಂಟ್ಗಿಂತ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ನೀವು ಒಂದ್ಸಲ ಬೇಕಿದ್ರೆ ಮನೇಲಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ನಾನು ಇದನ್ನು ಮಾಡೋಕ್ಕೆ ಫಸ್ಟು ಒಂದು ಕ್ಯಾಬೇಜ್ನ ತೊಗೊಂಡಿದ್ದೀನಿ. ಫುಲ್ ತೊಗೊಂಡಿಲ್ಲ, ಒಂದು ಸ್ವಲ್ಪ ಅಷ್ಟೇ ಕ್ಯಾಬೇಜ್ನ ತೊಗೊಂಡಿದ್ದೀನಿ. ಇವಾಗ ಕ್ಯಾಬೇಜ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಸ್ಟಫಿಂಗಲ್ಲಿ ತಿಂತೀವಲ್ಲ, ಆವಾಗ ಬಾಯಿಗೆ ಅದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಕ್ಯಾಬೇಜ್ನ ಕಟ್ ಮಾಡ್ಕೊಂಡಾಯಿತು. ನೆಕ್ಸ್ಟು ನಾನು ಇಲ್ಲಿ 2 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ನೂ ಸಹ ನಾನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ನೋಡಿ ನಾನು ಯಾವ ರೀತಿಯಾಗಿ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ಅಂತ. ಬೇಕಿದ್ರೆ ನೀವು ಇನ್ನೂ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಇವಾಗ ನಾನು ಕ್ಯಾಬೇಜ್ನೂ ಸಹ ಕಟ್ ಮಾಡ್ಕೊತಿದ್ದೀನಿ. ಇವಾಗ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ಮು ಎರಡನ್ನೂ ಕಟ್ ಮಾಡ್ಕೊಂಡು ಆದಮೇಲೆ ನಾನು ಇವಾಗ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಬೇಕು. ಅದಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ನಾನು ಫಸ್ಟು ಕಟ್ ಮಾಡ್ಕೊಂಡಿರೋವಂತಹ ಕ್ಯಾಬೇಜ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಮಿಕ್ಸಿಂಗ್ ಬೌಲಿಗೆ ನಾನು ಏನು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಕ್ಯಾಪ್ಸಿಕಮ್ನೂ ಸಹ ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತಿದ್ದೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಕಾಗಿಲ್ಲ. ನೆಕ್ಸ್ಟು ಅವೆರಡನ್ನೂ ಹಾಕೊಂಡಾದ್ಮೇಲೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡು ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ನಾನು ಮೋಮೋಸ್ನ ಮಾಡೋಕ್ಕೆ ಒಂದು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಬೌಲಲ್ಲಿ ಒಂದು ಬೌಲ್ ಆಗೋವಷ್ಟು ಮೈದಾನ ತಗೊಂಡು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನಷ್ಟು ಎಣ್ಣೆನ ತಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟು. ಆಮೇಲೆ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದೇ ಸಲ ನೀರು ಹಾಕ್ಕೊಂಡ್ರೆ ಸ್ವಲ್ಪ ತೆಳ್ಳಗಾಗ್ಬೋದು, ಆ ಥರ ಎಲ್ಲ ಆಗ್ಬೋದು. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇವಾಗ ನಾವು ಚಪಾತಿ ಎಲ್ಲ ಮಾಡೋಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊತೀವಲ್ಲ, ಅದಕ್ಕೆ ನೀವು ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ಸಾಕು. ನೋಡಿ ನಾನು ಇವಾಗ ಯಾವ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದು ಚಪಾತಿ ಹಿಟ್ಟು ಅದಕ್ಕೆ. ನೋಡಿ ಇವಾಗ ಕಲಿಸ್ಕೊಂಡಾಯಿತು. ನೆಕ್ಸ್ಟು ನಾನು ಅದನ್ನು ಒಂದು 5 ಮಿನಿಟ್ಸ್ ಅಷ್ಟು ಟೈಮು ನಾದ್ತೀನಿ ನಾನು ಅದನ್ನು. ಅಂದರೆ ಹಿಟ್ಟು ಸ್ಮೂತ್ ಆಗುತ್ತೆ. ನೀವು ಎಷ್ಟು ನಾದ್ತಿರೋ ಅಷ್ಟು ಹಿಟ್ಟು ಸ್ಮೂತ್ ಆಗುತ್ತೆ. ನಾನಿವಾಗ ಹಿಟ್ಟೆಲ್ಲ ನಾದಾದ್ಮೇಲೆ ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಒಂದು 5 ಮಿನಿಟ್ಸ್ ಅದನ್ನ ಸೈಡಲ್ಲಿ ಎತ್ತಿಟ್ಕೊತೀನಿ. ಫ್ರೆಂಡ್ಸ್, ಇವಾಗ ನೋಡಿ 5 ಮಿನಿಟ್ಸ್ ಆಗಿದೆ. ನಾನಿವಾಗ ಅದನ್ನು ಹಿಟ್ಟನ್ನ ತೊಗೊಂಡು ಮತ್ತೆ ಒಂದು 2 ಮಿನಿಟ್ಸ್ ಈ ಥರ ನಾದ್ಕೋತೀನಿ. ನಾದ್ಕೊಂಡಾದಮೇಲೆ ನಾನು ಅದನ್ನು ಸಣ್ಣದಾಗಿ ಬಿಲ್ಲೆಗಳ ಥರ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ಚಪಾತಿ ಎಲ್ಲ ದೊಡ್ಡದಾಗಿ ಅರಿಬೇಕು, ಅಷ್ಟೊಂದು ದೊಡ್ಡದಾಗೆಲ್ಲ ಅರಿಯೋ ಅವಶ್ಯಕತೆ ಇಲ್ಲ ಇದಕ್ಕೆ. ಇವಾಗ ನಾವು ಗರ್ಜಿಕಾಯಿ ಮತ್ತು ಚಿರೋಟಿ ಎಲ್ಲ ಹೇಗೆ ಮಾಡ್ತೀವಲ್ವ ಚಿಕ್ಕವಾಗಿ, ಅಷ್ಟು ಚಿಕ್ಕದಾಗಿ ಮಾಡಿಕೊಂಡ್ರೆ ಸಾಕು. ಅದಕ್ಕೇ ಬಿಲ್ಲೆಗಳನ್ನು ಸಹ ನೀವು ಸಣ್ಣದಾಗಿ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನಾನು ಬಿಲ್ಲೆಗಳನ್ನ ಮಾಡ್ಕೊತಿದ್ದೀನಿ. ನಾನಿವಾಗ ಎಲ್ಲ ಬಿಲ್ಲೆಗಳನ್ನು ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದೊಂದೇ ಬಿಲ್ಲೆಗಳನ್ನ ತೊಗೊಂಡು ಸ್ವಲ್ಪ ಚಪಾತಿ ಹಿಟ್ಟನ್ನ ಮೈದಾ ಹಿಟ್ಟನ್ನ ಎತ್ಕೊಂಡು ಈ ಥರ ನೀಟಾಗಿ ಲಟ್ಟಿಸ್ಕೊಬೇಕು. ನೋಡಿ ನಾನು ಇಷ್ಟೇ ಸಣ್ಣದಾಗಿ ಲಟ್ಟಿಸ್ಕೊಂಡಿರೋದು. ಇಷ್ಟು ಸಣ್ಣದಾಗಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿವಾಗ ಎಲ್ಲ ಬಿಲ್ಲೆಗಳನ್ನೂ ತೊಗೊಂಡು ಒಂದೊಂದೇ ಈ ಥರ ಚಪಾತಿಗಳ ಥರ ನಾನು ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ. ನೋಡಿ ಇವಾಗ ನಾನು ಯಾವ ರೀತಿ ಲಟ್ಟಿಸ್ಕೊತಿದ್ದೀನಿ ಆ ರೀತಿ ನೀವು ಎಲ್ಲದನ್ನು ಲಟ್ಟಿಸ್ಕೊಳ್ಳಿ. ನೆಕ್ಸ್ಟು ನಾನು ಇವಾಗ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಅಲ್ವಾ ಮಿಶ್ರಣನ, ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ ಮಿಶ್ರಣನ, ಅದನ್ನು ನೀಟಾಗಿ ನಾನು ಹಿಂಡ್ಕೋತೀನಿ. ನೀರೆಲ್ಲ ಇರಬಾರ್ದು ಒಂದು ಸ್ವಲ್ಪನೂ. ಆ ಥರ ನೀಟಾಗಿ ಹಿಂಡ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ನಾವು ಅರೆದಿರುವಂಥ ಚಪಾತಿಗಳನ್ನೂ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಒಂದೊಂದೇ ಚಪಾತಿಗಳನ್ನ ತೊಗೊಂಡು ಅದಕ್ಕೆ ನಾವು ಏನು ಮಾಡಿದ್ವಿ ಅದು ಮಿಶ್ರಣನ ಹಾಕಿ ಮೋಮೋಸ್ಗಳ ಥರ ಮಾಡ್ಕೊಳ್ಳಿ. ಇದು ಮೋಮೋಸ್ ಮಾಡೋದು ತುಂಬ ಕಷ್ಟ ಅಲ್ಲ. ನೋಡಿ ಇವಾಗ ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ಒಂದು ಚಪಾತಿನ ಎತ್ಕೊಂಡು ಅದರೊಳಗೆ ಸ್ವಲ್ಪ ಮಿಶ್ರಣ ಹಾಕ್ಕೊಂಡು ಒಂದೊಂದೇ ಲೇಯರ್ ಥರ ಮಡ್ಚ್ಕೊಂಬನ್ನಿ. ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ, ಒಂದು ಲೇಯರ್ ಆದಮೇಲೆ ಅದನ್ನು ಮಡ್ಚ್ಕೊಂಡು ಬರ್ತಿದ್ದೀನಿ ಅಲ್ವಾ. ಆ ರೀತಿಯಾಗಿ ನೀವು ಮಾಡಿದ್ರೆ ನಿಮಗೆ ಮೋಮೋಸ್ಗಳೆಲ್ಲ ರೆಡಿ ಆಗುತ್ತೆ.
ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಫ್ರೆಂಡ್ಸ್, ಇವಾಗ ನಾನು ಮೋಮೋಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟಲ್ಲಿ ಅದನ್ನು ಎತ್ತಿಟ್ಕೊತಿದ್ದೀನಿ. ಈಗ ನೆಕ್ಸ್ಟು ಅದನ್ನು ಬೇಯಿಸ್ಬೇಕು, ಅಂದರೆ ಸ್ಟೀಮ್ ಮಾಡಬೇಕು, ನಾವು ಹಬೆಯಲ್ಲಿ ಬೇಯಿಸ್ಬೇಕು. ಅದಕ್ಕೆ ಒಂದು ಪಾತ್ರೆಗೆ ನಾನು ನೀರನ್ನ ಹಾಕಿ ಒಂದು ರೌಂಡ್ ಥರದ್ದು ಸಿಂಬಿನ ಹಾಕಿದ್ದೀನಿ. ಅದು ಸ್ವಲ್ಪ ನೀರು ಕಾಯ್ದಮೇಲೆ ಮೋಮೋಸ್ಗಳನ್ನೆಲ್ಲ ಒಂದು ಪ್ಲೇಟಿಗೆ ಇಟ್ಟಿದ್ವಲ್ಲ ಅದನ್ನು ಪಾತ್ರೆ ಒಳಗಡೆ ಇಟ್ಬಿಟ್ಟು ನೆಕ್ಸ್ಟು ಅದಕ್ಕೆ ನಾನು ಒಂದು ಪ್ಲೇಟ್ನ ಮುಚ್ತಿದ್ದೀನಿ, ಅಂದರೆ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ನೀವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು, ಅದು ಮೋಮೋಸ್ ರೆಡಿ ಆಗುತ್ತೆ. ನಾನಿಲ್ಲಿ 10 ಮಿನಿಟ್ಸ್ ಅಷ್ಟೇ ಬೇಯಿಸ್ಕೊತಿದ್ದೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಒಂದು ಸಲ ಪ್ಲೇಟ್ನ ರಿಮೂವ್ ಮಾಡಿಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯೋ ಇಲ್ವಾ ಅಂತ. 10 ಮಿನಿಟ್ಸ್ ಬೆಂದರೆ ಆಲ್ಮೋಸ್ಟ್ ಹಾಗೇ ಆಗಿರುತ್ತೆ ಪಕ್ಕ. ನೋಡಿ ಇವಾಗ ಈ ಥರ 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಮೋಮೋಸ್ ಅಂತೂ ರೆಡಿ ಆಗುತ್ತೆ. ನೆಕ್ಸ್ಟು ಇದಕ್ಕೆ ಒಂದು ಚಟ್ನಿ ಬೇಕಲ್ವಾ, ಚಟ್ನಿ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದರಲ್ಲಿ ಕುದಿಸ್ತಿದ್ದೀನಿ ನೀರನ್ನ. ಆಮೇಲೆ ಅದಕ್ಕೆ ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿನ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ನಾನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಿದ್ದೀನಿ. ಅದು ಬೆಂದಾದಮೇಲೆ ನಾನು ಅದನ್ನು ಒಂದು ಕುಟ್ಟೋ ಕಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ತಿಲ್ಲ, ಕುಟ್ಕೋತಿದ್ದೀನಿ. ಅದಕ್ಕೆ ನಾನು ಕುಟ್ಟೋ ಕಲ್ಲಿಗೆ ಹಾಕ್ಕೊತಿದ್ದೀನಿ. ಅದನ್ನು ಸ್ವಲ್ಪ ದಪ್ಪದಾಗೆ ಕುಟ್ಕೊಂಡಿದ್ದೀನಿ ಇವಾಗ. ಅದು ಕುಟ್ಕೊಂಡಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಒಂದು 5 ಎಸಳು ಸುಲಿದಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಮತ್ತೆ ಕುಟ್ಕೊತೀನಿ. ನನಗೆ ಅದು ಗಟ್ಟಿ ಆಗ್ತಿದೆ ಅಂತ ಅನಿಸ್ತು ಸ್ವಲ್ಪ. ಅದಕ್ಕೆ ನಾನು ಇವಾಗ ಒಣಮೆಣ್ಸಿನ್ಕಾಯಿನ ಬೇಯಿಸೋಕ್ಕೆ ನೀರನ್ನ ಯೂಸ್ ಮಾಡಿದ್ವಲ್ವ, ಅದೇ ನೀರನ್ನ ಸ್ವಲ್ಪ ಹಾಕ್ಕೊಂಡು ಮತ್ತೆ ಕುಟ್ಕೊತಿದ್ದೀನಿ. ನೆಕ್ಸ್ಟು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ನೀಟಾಗಿ, ಅಂದರೆ ನಾನು ಫುಲ್ ಸಣ್ಣದಾಗಿ ಇದನ್ನು ಕುಟ್ಕೊಳ್ಳಲ್ಲ, ಒಂದು ಮೀಡಿಯಮ್ ದಪ್ಪನೇ ಇರಲಿ, ಅದನ್ನು ಕುಟ್ಕೊಂಡು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಕುಟ್ಕೊಂಡ್ರೆ ನಿಮಗೆ ಮೋಮೋಸ್ ಜೊತೆ ತಿಂತೀವಲ್ಲ ಅದು ಖಾರ ರೆಡಿ ಆಗುತ್ತೆ. ಇವಾಗ ಒಂದು ಪ್ಲೇಟಿಗೆ ಮೋಮೋಸು ಮತ್ತು ಆ ಖಾರನ ಸರ್ವ್ ಮಾಡಿದ್ರೆ ನಿಮಗೆ ಸೂಪರಾಗಿರೋದು ಸ್ನ್ಯಾಕ್ಸು ರೆಡಿ ಆಗುತ್ತೆ. ಟ್ರಸ್ಟ್ ಮಿ ಫ್ರೆಂಡ್ಸ್, ನಿಮಗೆ ರೆಸ್ಟೋರೆಂಟ್ಗಿಂತ ಒಳ್ಳೆ ಟೇಸ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಸುಮ್ಮನೆ 150, 180 ದುಡ್ಡು ಕೊಟ್ಟೆಲ್ಲ ಹೋಗಿ ತಿನ್ಕೊಂಬರ್ತೀವಿ. ಅದ್ರ ಬದಲು ನಾವು ಮನೇಲೇ ಮಾಡ್ಕೊಂಡು ತಿಂದರೆ ಹೆಲ್ದಿನೂ ಹೌದು, ಚೆನ್ನಾಗೂ ಇರುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.